ಪೂರಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 33ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ ನಮ್ಮ ಜೀವನದಲ್ಲಿ ನಾವು ಗುಣಗಳನ್ನು ಯಾವ ಥರ ಅಳವಡಿಸ್ಕೊಳ್ಬೇಕು ಮತ್ತು ನಮ್ಮ ಜೀವನದಲ್ಲಿ ಗುಣಗಳು ಪ್ರಕೃತಿಯನ್ನೊಡನೆ ಯಾವ ಥರ ಇರಬೇಕು ಮತ್ತು ಜೀವನದ ಒಂದು ಭಾಗದಲ್ಲಿ ನಾವು ದಿನನಿತ್ಯವಾಗಿ ಪ್ರಕೃತಿಯನ್ನು ಯಾವ ಥರ ಒಂದು ಅಂತ ಹೋಗ್ತೀವಿ ಮತ್ತು ಅದರ ಒಂದು ಸ್ವರೂಪವನ್ನು ಯಾವ ಥರ ತಿಳ್ಕೋಬೇಕಂತ ಈ 33ನೇ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಮತ್ತು ಇವತ್ತಿನ ಶ್ಲೋಕ ಒಂದು ಪ್ರಕೃತಿಯ ಬಗ್ಗೆ ಇರುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇವತ್ತಿನ ಶ್ಲೋಕಕ್ಕೆ ನಮ್ಮೆಲ್ಲರಿಗೂ ಸುಸ್ವಾಗತ. ಬನ್ನಿ ಇವತ್ತಿನ ಶ್ಲೋಕವನ್ನು ತಿಳ್ಕೊಳ್ಳೋಣ. ಮತ್ತು 33ನೇ ಶ್ಲೋಕ ನಮ್ಮ ಗುಣಗಳು ಅಂತ ಬಂದಾಗ ನಾವೇನೇನೆಲ್ಲ ಗುಣಗಳು ತಿಳ್ಕೋಬೇಕು ಮತ್ತು ನಮ್ಮ ಗುಣಗಳು ಯಾವ ಥರ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನುವ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಬನ್ನಿ 33ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ ಮತ್ತು ಅದರ ಬಗ್ಗೆ ಚರ್ಚಿಸೋಣ. 33ನೇ ಶ್ಲೋಕ ಹೇಳುತ್ತೆ, ಸದೃಶಂ ಚೇತಷ್ಟತೆ ಸವಾಸಯಂ ಪ್ರಕೃತ್ಯ ಜ್ಞಾನವರ್ವಾಸೀಪಿ ಪ್ರಕೃತಿಯಂ ಯನಾಯುಕ್ತಿ ಭೂತಾನಿ ನಿರ್ಗಹಂ ಕಿಮಂ ಪಶ್ಯಾತಿ. ಇದರ ಅರ್ಥ ಏನಂದರೆ, ಪ್ರತಿಯೊಬ್ಬನು ತಾನು ತ್ರಿಕೋಣಗಳಿಂದ ಪಡೆದ ಸ್ವಭಾವಕ್ಕೆ ಅನುಗುಣವಾಗಿ ನಡೆಯುತ್ತಾನೆ. ಆದ್ದರಿಂದ ಜ್ಞಾನವಂತನು ಕೂಡ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಕಾರ್ಯ ನಡೆಸುತ್ತಾನೆ. ನಿರ್ಗಹದಿಂದ ಫಲವೇನು ಅಂದರೆ ಇದರ ಅರ್ಥ ಹೇಳುತ್ತೆ, ನಮ್ಮ ಜೀವನದಲ್ಲಿ ನಾವು ಮಾಡೋ ಕರ್ತವ್ಯಗಳನ್ನು ಯಾವ ಥರ ಇಟ್ಕೊಳ್ಬೇಕು, ಬುದ್ಧಿವಂತರು ಯಾವ ಥರ ಇಟ್ಕೊಳ್ತಾರೆ ಮತ್ತು ನಮ್ಮ ಜೀವನದಲ್ಲಿ ನಾವು ಯಾವ ಥರ ಒಂದು ಸ್ವರೂಪವನ್ನು ತಿಳ್ಕೊಳ್ತೀವಿ. ಸಾಕ್ಷಾತ್ವಾಗಿ ಹೇಳಬೇಕಂದ್ರೆ ಈ ಶ್ಲೋಕವು ನಿಮ್ಮನ್ನು ನೀವು ಒಪ್ಪಿಕೊಳ್ಳಲು ಒಪ್ಪಿಸುತ್ತದೆ. ಬಲವಂತದಿಂದ ಯಾವುದನ್ನು ಸಾಧಿಸಲು ಸಾಧ್ಯವಿಲ್ಲ. ಬದಲಾಗಿ ನಿಮ್ಮನ್ನು ಸ್ವಭಾವವನ್ನು ಭಗವಂತನ ಸೇವೆಗೆ ಅಥವಾ ಸಮಾಜದ ಹಿತಕ್ಕೆ ಪೂರಕವಾಗಿ ಬಳಸಿಕೊಳ್ಳುವುದೇ ನಿಜವಾದ ಕರ್ಮಯೋಗ. ಇದರ ಅರ್ಥ ಏನಂದರೆ, ನಾವು ಏನನ್ನಾಗಲಿ ಒಂದು ಕೆಲಸ ಮಾಡ್ತೀವಿ ಅಂದರೆ ಸ್ವಾರ್ಥಕ್ಕಾಗಿ ಮಾಡ್ತೀವಿ, ನಮ್ಮಗೋಸ್ಕರ ಮಾಡ್ತೀವಿ, ನಮ್ಮಿಂದಿರೋ ಒಂದು ಕುಟುಂಬಕ್ಕೋಸ್ಕರ ಮಾಡ್ತೀವಿ, ಒಂದು ಸಮಾಜಕ್ಕೋಸ್ಕರ ಮಾಡೋದಿಲ್ಲ. ಅಂದಾಗ ನಾವು ಮಾಡೋ ಕೆಲಸವನ್ನು ಒಂದು ಅನುಗುಣವಾಗಿ ಎಲ್ರಿಗೂ ಮುಟ್ಟಬೇಕು. ಮತ್ತು ನಾವು ಒಂದು ಏನನ್ನಾಗಲಿ ಒಂದು ಎಲ್ಲಾದರೂ ಒಂದು ಹೋಗ್ತಾ ಇರ್ತೀವಿ ಅಂದಾಗ ಯಾರೋ ಒಂದು ಹೆಲ್ಪ್ ಕೇಳ್ತಾರೆ, ಯಾರೋ ಒಂದು ಏನೋ ಒಂದು ಕೇಳಿದಾಗ ನಾವು ಹಿಂದೆ ಮುಂದೆ ಯೋಚನೆ ಮಾಡ್ದಂಗೆ ಹೆಲ್ಪ್ ಮಾಡಬೇಕಾಗುತ್ತೆ. ನಾವೇನು ಮಾಡ್ತೀವಿ, ಯಾಕೆ ಬೇಕು ಬಿಡು, ಏನು ಮಾಡಬೇಕು ಬಿಡು ಅಂತ ನಾವು ಹಿಂಜರಗ್ಬಿಡ್ತೀವಿ. ಅಂದಾಗ ನಮಗೆ ಏನು ಅನ್ನಿಸ್ತೀವಿ ಅಂದರೆ, ಒಂದು ಉತ್ಕುಪ್ಸೆ ಅಂದರೆ ನನ್ನ ಸ್ವಾರ್ಥ ಜೀವನ ಯಾಕೆ ಹೆಲ್ಪ್ ಮಾಡಬೇಕು, ಯಾಕೆ ಇಲ್ಲ ಅಂತ ನಮಗೆ ಒಂದು ಉತ್ಕುಪ್ಸೆ ಹುಟ್ಟುಬಿಡುತ್ತೆ. ಅಂದ ಮಾತ್ರಕ್ಕೆ ಅವಾಗ ನಾವು ಏನು ಮಾಡ್ತೀವಿ, ನಮ್ಮ ಜೀವನದ ಒಂದು ಸತ್ಯದ ಒಂದು ನಿರ್ಗಮನೆಯನ್ನು ತೋಡ್ಕೊಂಡ್ಬಿಡ್ತೀವಿ. ಅಂದರೆ ಅಲ್ಲಿನ ಒಂದು ಏನನ್ನಾಗಲಿ ಒಂದು ಕೆಲಸವನ್ನು ಬಿಟ್ಟು ಆ ಕೆಲಸಕ್ಕೆ ನಾವು ಹೋಗೋದಿಲ್ಲ. ಯಾಕೆ ಬೇಕು ನಮಗೆ ಅಂತ ನಾವು ಹಿಂಜರಗ್ಬಿಡ್ತೀವಿ. ಅದಕ್ಕೆ ಅವರು ಹೇಳ್ತಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ, ಬಲವಂತವಾಗಿ ಸಾಧ್ಯವಿಲ್ಲ. ಅಂದರೆ ಬಲವಂತವಾಗಿ ನಿನಗೆ ಏನು ಕರ್ತವ್ಯ ಮಾಡೋಕ್ಕೆ ನಾನು ಯಾವತ್ತಿಗೂ ಹೇಳೋದಿಲ್ಲ, ಸಾಧ್ಯವೂ ಇಲ್ಲ. ಆದರೆ ಬಲವಂತದಿಂದ ನೀವು ಮಾಡಿದರೂ ಸಹ ಅದು ಸಾಧ್ಯವಾಗೋದಿಲ್ಲ. ಯಾಕಂದರೆ ಅದು ಒಂದು ಬಲವಂತದಿಂದ ಮಾಡಿರುವ ಕೆಲಸ ಆಗಿರುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಏನನ್ನಾಗಲಿ ಒಂದು ಹೆಲ್ಪ್ ಮಾಡೋದು, ನೇಚರ್ ಆಗಲಿ ಏನೇ ಆಗಲಿ ಅದನ್ನು ನಮ್ಮ ಮನಸ್ಸಿನಲ್ಲಿದ್ದರೆ ಮಾತ್ರ ನಾವು ಏನನ್ನಾಗಲಿ ಸಾಧನೆ ಮಾಡಬಹುದು. ಅದಕ್ಕಾಗಿ ಈ ಶ್ಲೋಕ ನಮಗೆ ಹೇಳುತ್ತೆ, ಅನುಗುಣವಾಗಿ ನೀವು ಒಳ್ಳೆ ರೀತಿಯಿಂದ ಇರಿ ಮತ್ತು ನಿಮ್ಮ ಸಮಾಜಕ್ಕೆ ನೀವು ಒಳ್ಳೆಯರಾಗಿರಿ ಮತ್ತು ನಿಮ್ಮ ಸಮಾಜ ಉತ್ತಮ ಸ್ಥಾನಕ್ಕೆ ನೀವು ತೆಗೆದುಕೊಂಡು ಹೋಗಿ ಅಂತ ಈ ಸಂಪೂರ್ಣ ಶ್ಲೋಕ ನಮಗೆ ತಿಳಿಸುತ್ತೆ. ಮತ್ತು ಇವತ್ತಿನ ಶ್ಲೋಕ ಒಂದು ಒಳ್ಳೆ ರೀತಿಯಿಂದ ನಿಮಗೆ ಸಂಪೂರ್ಣ ಜ್ಞಾನವಂತರ ಆಗುತ್ತೆ. ಮತ್ತು ನಮ್ಮ ಪ್ರಕೃತಿ ಅಂತ ಬಂದಾಗ ನಾವು ಪ್ರಕೃತಿಯಲ್ಲಿ ಒಂದು ಬಹಳಷ್ಟು ಒಂದು ಏನನ್ನಾಗಲಿ ವಿಧ ವಿಧಗಳ ಪ್ರಕೃತಿಯನ್ನು ನೋಡ್ತೀವಿ, ಗಿಡ ಮರ ನೋಡ್ತೀವಿ, ಏನನ್ನಾಗಲಿ ನೋಡ್ತಾ ಇರ್ತೀವಿ. ಆದರೆ ಆ ಪ್ರಕೃತಿಗೆ ಒಂದಿನಾನು ನಾವು ನಾಶ ಮಾಡೋ ಥರ ಮಾಡ್ಕೋಬಾರ್ದು. ಯಾಕಂದರೆ ಆ ಪ್ರಕೃತಿಯಿಂದನೇ ನಮಗೆ ಗಾಳಿ, ನೀರು, ನೈಸರ್ಗಿಕ ಒಂದು ಜೀವನ ಚರಿತ್ರೆ ಇದ್ದೇ ಇರುತ್ತೆ. ಹಾಗಾಗಿ ನಮ್ಮ ಬಲವಂತದಿಂದ ಏನನ್ನಾಗಲಿ ನೀವು ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಮನಸ್ಸಿಚ್ಛೆಯಿಂದ ಮಾಡಿ ಅನ್ನೋದಕ್ಕೆ ಇವತ್ತಿನ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸಿದೆ. ಮತ್ತು ಇವತ್ತಿನ ಗುಣಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ.
ಮತ್ತು ಇವತ್ತಿನ ಶ್ಲೋಕ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಒಂದು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡಿ ಇಲ್ಲಿಗೆ ಈ ಶ್ಲೋಕವನ್ನು ಮುಕ್ತಾಯಗೊಳಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕವನ್ನು ಸಂಪೂರ್ಣವಾಗಿ ತಿಳಿದಿದ್ದೀರ ಅಂತ ನಾನು ಭಾವಿಸ್ತೀನಿ. ಪರಮಾತ್ಮನ ಜಪ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.